Good morning, dear students. We are learning about the how to prepare the cash flow statements. Okay. Then under which in the previous class we learned how to prepare the operating cash flow statement. Okay, or how to calculate the cash flow from operating activity. Yes. Then in the today's class we will focus on the one more question that is that may be asked for your examination for the purpose of the 10 marks or 15 marks. Okay, ನಿಮ್ಮ ಎಕ್ಸಾಮ್ಗೆ 10 ಅಂಕಗಳಿಗೆ ಅಥವಾ 15 ಅಂಕಗಳಿಗೆ. ಓಕೆ, ಸೊ ಕೇಸ್ ಸ್ಟಡಿ ಕೇಳಿದ ಅಂದ್ರೆ 15 ಅಂಕ. ದೆನ್ ಸಿಂಪಲ್ ದಲ್ಲಿ ಸೆಕ್ಷನ್ ಸಿ ದಲ್ಲಿ ಕೇಳಿದ ಅಂದ್ರೆ ಎಷ್ಟು ಅಂಕಗಳಿಗೆ ಬರುತ್ತೆ? ಇದು 10 marks ಗೆ ಬರುತ್ತೆ. ಓಕೆ, ಎಸ್. ದೆನ್ for the purpose of that we'll see one question. So which question was asked by the RCUV in the year of 2022? Okay, so ಈ ಕ್ವಶನ್ ಅನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2022 ರಲ್ಲಿ ಕೇಳಿದ್ರು. ಹೌದಾ? ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ವಿಲ್ ಸಿ ದಿ ಕ್ವಶನ್ ವಾಟ್ ಈಸ್ ಗಿವನ್, ಲೆಟರ್ ವರ್ಡ್ಸ್, ವಿಲ್ ಸಾಲ್ವ್ ದಟ್ ಇನ್ ದಿ ಡಿಟೇಲ್ಡ್ ಮ್ಯಾನರ್. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಕ್ವಶನ್ ಏನ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10, the financial statements of 2 years of Tanmay Limited are given below. Yes, so Tanmay Limited ದವರದು ಏನ್ ಮಾಡಿದಾನೆ, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಅಂದಿದ್ದಾನೆ. ಅಲ್ಲಿ ಪರ್ಟಿಕ್ಯುಲರ್ಸ್ ಇದೆ, ನೋಟ್ ನಂಬರ್ ಕೊಟ್ಟಿದ್ದಾನೆ ಅಂಡ್ ಇಯರ್ಸ್ ಗಳನ್ನ ಕೊಟ್ಟಿದ್ದಾನೆ, 2020 and 21. ಓಕೆ, ಸೊ ಇನ್ ದಿಸ್ ಕನ್ಸೆಪ್ಟ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, 2 ಇಯರ್ಸ್ ಗಳಿದಾವಲ್ಲ, ಒಂದು 2020 ಇನ್ನೊಂದು 21. ನಾವು ಪ್ರೆಸೆಂಟ್ ಇಯರ್ ಅಂತ 2021 ಅನ್ನ ಟ್ರೀಟ್ ಮಾಡ್ಬೇಕು ಆಸ್ ಪರ್ ದಿ ಕ್ವಶನ್. ಹೌದಾ? ಸೊ ಸರ್ 2024 ಇದೆ ಅಲ್ರಿ ಅನ್ಬೇಡ. ಹೌದಾ? ದಟ್ ಈಸ್ ಇನ್ ದಿ ಕೇಸ್ ಆಫ್ ಆಕ್ಚುಯಲ್. ಬಟ್ ಇನ್ ದಿ ಆಸ್ ಪರ್ ದಿ ಕ್ವಶನ್ ವಿಚ್ ಒನ್ ಇಸ್ ದಿ ಪ್ರೆಸೆಂಟ್ ಇಯರ್? 2021 ಇಸ್ ದಿ ಪ್ರೆಸೆಂಟ್ ಇಯರ್ ಅಂತ ಟ್ರೀಟ್ ಮಾಡಬೇಕು. ಇನ್ನ ಲಾಸ್ಟ್ ಇಯರ್ ಅಥವಾ ಬೇಸ್ ಇಯರ್ ಅಂತ ಯಾವ್ದನ್ನ ಟ್ರೀಟ್ ಮಾಡಬೇಕು? 2020. ಎಸ್. ದೆನ್ ಹಾಗಾದ್ರೆ ಇಕ್ವಿಟಿ ಅಂಡ್ ಲೈಬಿಲಿಟಿ ಕೊಟ್ಟಿದ್ದಾನೆ, ಶೇರ್ ಹೋಲ್ಡರ್ ಫಂಡ್ ಇದೆ. ದ ನೆಕ್ಸ್ಟ್ ಆಫ್ಟರ್ ವರ್ಡ್ಸ್ ನಾನ್ ಕರೆಂಟ್ ಲೈಬಿಲಿಟೀಸ್ ಅನ್ನ ಕೊಟ್ಟಿದ್ದಾನೆ, ಕರೆಂಟ್ ಲೈಬಿಲಿಟೀಸ್ ಗಳಿವೆ. ದೆನ್ ಅಸೆಟ್ಸ್ ಇದೆ, ಅಸೆಟ್ಸ್ ಅಲ್ಲಿ 2 ಭಾಗಗಳು, ಒಂದು ನಾನ್ ಕರೆಂಟ್ ಅಸೆಟ್ಸ್, ಇನ್ನೊಂದು ಕರೆಂಟ್ ಅಸೆಟ್ಸ್. ಹಾಗಾದ್ರೆ ಅಲ್ಲಿ ನೋಟ್ಸ್ ಟು ಅಕೌಂಟ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಅದೇನಾಗತ್ತೆ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಬಿಕಾಸ್ ಆಫ್ ಟು ಪ್ರಿಪೇರ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಬಿಡಿಸಬೇಕಾದಾಗ ಆ ಡಿಟೇಲ್ಡ್ ಇನ್ಫಾರ್ಮೇಶನ್ ಏನಾಗುತ್ತೆ ನಮಗೆ ಯೂಸ್ಫುಲ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಸೊ ಅಲ್ಲಿ ನೋಟ್ಸ್ ದಲ್ಲಿ ಮೊದಲಿಗೆ ನೋಟ್ ನಂಬರ್ 1 ಕೊಟ್ಟಿದ್ದಾನೆ, ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ದಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಆಫ್ಟರ್ ವರ್ಡ್ಸ್ ಸೆಕೆಂಡ್ ನೋಡ್ರಿ, ನೋಟ್ ನಂಬರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ. ಕ್ಲಿಯರಾ? ದೆನ್ ಆಫ್ಟರ್ ವರ್ಡ್ಸ್ ನೋಟ್ ನಂಬರ್ 3 ಏನ್ ಹೇಳಿದಾನೆ, ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ದಲ್ಲಿ ಓನ್ಲಿ ಡಿಬೆಂಚರ್ ಒಂದೇ ಕೊಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟ್ ಟ್ರೇಡ್ ಪೇಬಲ್ ಇದೆ. ಟ್ರೇಡ್ ಪೇಬಲ್ ದಲ್ಲಿನೂ ಸಹಿತ ಏನ್ ಕೊಟ್ಟಿದ್ದಾನೆ, ಜಸ್ಟ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾನೆ. ಆಮೇಲೆ ಟಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂದಿದ್ದಾನೆ. ಎಸ್, ಸೊ ಲ್ಯಾಂಡ್ ಒಂದೇ ಇದೆ. ಇನ್ಟಾಂಜಿಬಲ್ ಅಂದಿದ್ದಾನೆ, ಅದರಲ್ಲಿನೂ ಒಂದೇ ಇದೆ, ಗುಡ್ ವಿಲ್ ಅಂತ ಕೊಟ್ಟುಬಿಟ್ಟಿದ್ದಾನೆ. ಇನ್ವೆಂಟರೀಸ್, ಸೊ ಸ್ಟಾಕ್ ಅಂತ ಕೊಟ್ಟಿದ್ದಾನೆ. ಟ್ರೇಡ್ ರಿಸೀವೇಬಲ್, ಡೆಟರ್ಸ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅದರಲ್ಲಿ RDD ಅಂತ ಕೊಟ್ಟಿದ್ದಾನೆ. RDD, ಸೊ RDD ಮೀನ್ಸ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಓಕೆ, ಸೊ ಅದನ್ನ RDD ಅಂತ ಕೊಡ್ತಾನ, ಇಲ್ಲಾಂದ್ರೆ PBD ಅಂತ ಕೊಡ್ತಾನ, PRD ಅಂತ ಕೊಡ್ತಾನ, PBD ಅಂತ ಕೊಡ್ತಾನ, ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕೊಡ್ತಾನ. ಕ್ಲಿಯರ್? ವಾಟ್ ಎವರ್ ದಟ್. ಸೊ ಅವುಗಳನ್ನ ಏನ್ ಮಾಡ್ತೀವಿ ನಾವು, ಡೆಟರ್ಸ್ ದಲ್ಲಿ ಲೆಸ್ ಮಾಡ್ತೀವಿ. ದೆನ್ ಲೆಟರ್ ವರ್ಡ್ಸ್ ನೆಕ್ಸ್ಟ್ ನೋಟ್ ನಂಬರ್ 9 ಹೇಳಿದ ನೋಡ್ರಿ, ಏನ್ ಹೇಳಿದಾನೆ, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ಅಂತ ಹೇಳಿದಾನೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿದಾನೆ. ಬ್ಯಾಲೆನ್ಸ್ ಏನಾಗಿದೆ ಅಂದ್ರೆ, ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಲೆನ್ಸ್ 54,000 ಇದ್ದದ್ದು 46,800 ಆಗ್ಯದ. ಕ್ಲಿಯರಾ? ಹಾ, ಹಾಗಾದ್ರೆ ಇಲ್ಲೇ ನಮ್ಮ ಆನ್ಸರ್ ಗೊತ್ತಾಗ್ಬಿಡತ್ತ. ನಮ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆನ್ಸರ್ ಏನಾಗಿರ್ಬೇಕು ಅಂತ ಕೇಳಿದ್ರೆ, ಡಿಫರೆನ್ಸ್ ಇನ್ ಬಿಟ್ವೀನ್ 54,000 and 46,800. ಕ್ಲಿಯರಾ? ಸೊ ನಾವು ಬಿಡಿಸೋಕ್ಕಿಂತ ಪೂರ್ವದಲ್ಲಿ ನಮ್ಮ ಆನ್ಸರ್ ಎಷ್ಟು ಅನ್ನೋದನ್ನ ನಾವು ನೋಡಬಹುದು. ಏನು ನಮ್ಮ ಆನ್ಸರ್ ಏನಾಗಿರುತ್ತೆ ಅಂದ್ರೆ, ಎದುರು ಮಧ್ಯದ ಡಿಫರೆನ್ಸ್
54,000 ಮತ್ತು 46,800. ಹಾಗಾದ್ರೆ ಡಿಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ? ಡಿಕ್ರೀಸ್ ಆಗ್ಯದ. ಬ್ಯಾಲೆನ್ಸ್ ಏನಾಗ್ಯದ? ಕಡಿಮೆ ಆಗ್ಯದ. ಸೊ ನೆಗೆಟಿವ್ ಕ್ಯಾಶ್ ಫ್ಲೋ ಆಗ್ಯದ. ಓಕೆ, ಡಿಕ್ರೀಸ್ ಇನ್ ಕ್ಯಾಶ್ ಅಂತ ನಾವೇನ್ ಮಾಡ್ತೀವಿ? ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಬರಿತೀವಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನೆ ನೋಡ್ರಿ. ಡಿವಿಡೆಂಡ್ ಪೇಡ್ ಇದೆ 21,000. ಲ್ಯಾಂಡ್ ಪರ್ಚೇಸ್ ಅಂತ ಕೊಟ್ಟಿದ್ದಾನೆ 60,000 ಇದೆ. ಗುಡ್ ವಿಲ್ ರಿಟರ್ನ್ ಅಪ್ ಅಂತ ಕೊಟ್ಟಿದ್ದಾನೆ, ಎಷ್ಟಿದೆ? 30,000 ಇದೆ. ದೆನ್ ಡೆಬೆಂಚರ್ ರೆಡೀಮ್ಡ್ ಎಷ್ಟು? 36,000 ಅಂತ ಇದೆ. ಎಸ್, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಏನ್ ಹೇಳಿದಾನೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ AS3. ಎಸ್, ಸೊ ದಟ್ ಈಸ್ ರಿವೈಸ್ಡ್. ಎಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ನಾವ್ ಏನ್ ಮಾಡ್ಬೇಕಾಗಿದೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಬಿಡಿಸಬೇಕಾಗಿದೆ. ಸೊ ದಟ್ಸ್ ವೈ ವಿ ರಿಕ್ವೈರ್ಡ್ ದಿ ಹೆಡ್ಡಿಂಗ್. ನಮಗೆ ಹೆಡ್ಡಿಂಗ್ ಬೇಕು. ಹೆಡ್ಡಿಂಗ್ ಏನ್ ಬೇಕು? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ದೆನ್ ಲೇಟರ್ ವರ್ಡ್ಸ್ ನಮಗೆ ಕಾಲಮ್ಸ್ ಗಳು ಬೇಕಾಗ್ತವೆ. ಕಾಲಮ್ಸ್ ಗಳು ಯಾವ ರೀತಿ ಇರಬೇಕು? ಒನ್ ಫಾರ್ ದಿ ಪರ್ಟಿಕ್ಯುಲರ್ಸ್ ಅಂಡ್ 2 ಕಾಲಮ್ಸ್ ಫಾರ್ ದಿ ರುಪೀಸ್. ಓಕೆ, ಸೊ ಪರ್ಟಿಕ್ಯುಲರ್ಸ್ ಅಂತ ಬೇಕು. ಪರ್ಟಿಕ್ಯುಲರ್ಸ್, ದೆನ್ ರುಪೀಸ್. ಎಸ್, ದೆನ್ ಎಕ್ಸ್ಟೆಂಡೆಡ್ ಪಾರ್ಟ್ ಆದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಎಸ್, ದೆನ್ ಕ್ಯಾನ್ ವಿ ಸ್ಟಾರ್ಟ್? ಇನ್ನ 3 ಆಕ್ಟಿವಿಟೀಸ್ ಗಳನ್ನ ನೋಡಿದೀವಿ ನಾವು. ಎಷ್ಟು ಆಕ್ಟಿವಿಟೀಸ್ ಗಳಿದಾವೆ ಕ್ಯಾಶ್ ಫ್ಲೋದಲ್ಲಿ? ಎಷ್ಟು ಆಕ್ಟಿವಿಟೀಸ್ ಗಳು ಬರ್ತವೆ? 3 ಆಕ್ಟಿವಿಟೀಸ್. ವಿಚ್ ಆರ್ ದೇ? ಯಾವ್ಯಾವು? ಒಂದು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಆಗತ್ತೆ. ಇನ್ನೊಂದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಗತ್ತೆ. ಇನ್ನೊಂದು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಗತ್ತೆ. ಓಕೆ, ಸೊ ಅದರಲ್ಲಿ ನಾವು ಮೊದಲಿಗೆ ಏನ್ ತಗೋಬೇಕು? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ತೆಗೆದುಕೊಳ್ಬೇಕು. ಎಸ್, ನಂಬರ್ ಎ ಏನ್ರಿ? ಮೊದಲಿಗೆ ಮೊದಲಿಗೆ ಏನು ಬೇಕು? ಏನು ಅಂತ ಕೇಳಿದ್ರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಓಕೆ, ಲಾಸ್ಟ್ ಕ್ಲಾಸ್ ದಲ್ಲಿ ಒಂದೇ ಬಿಡಿಸಿದೀವಲ್ಲ, ಫಾರ್ ದಿ 5 ಮಾರ್ಕ್ಸ್ ಪರ್ಪಸ್ ಒಂದೊಂದು ಬಿಡಿಸಿದೀವಿ. ಸೊ 5 ಅಂಕಗಳಿಗೆ ಆಗಿತ್ತು. ಆಫ್ಟರ್ ದಟ್ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಗೆ ಬಂದಾಗ ಈ ರೀತಿ ಏನಾಗುತ್ತೆ? ಲೆಂದಿ ನಾವು 3ಗಳನ್ನ ತೆಗೆದುಕೊಂಡು ಬಿಡಿಸಬೇಕಾಗತ್ತೆ. ಯಾವುದು? ಆಪರೇಟಿಂಗ್ ಆಕ್ಟಿವಿಟಿ ಇರಬೇಕು, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂಡ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಕ್ಲಿಯರಾ? ಸೊ ಈ 3ಗಳನ್ನ ಏನ್ ಮಾಡ್ತೀವಿ? ತೆಗೆದುಕೊಂಡು ಬಿಡಿಸ್ತೀವಿ. ಅದರಲ್ಲಿ ಮೊದಲಿಗೆ ಬರೋದು ಆಪರೇಟಿಂಗ್, ಸೆಕೆಂಡ್ ದಲ್ಲಿ ಬರೋದು ಇನ್ವೆಸ್ಟಿಂಗ್, ಲೇಟರ್ ವರ್ಡ್ಸ್ ನೆಕ್ಸ್ಟ್ ಬರತ್ತ ಫೈನಾನ್ಸಿಂಗ್. ಓಕೆ, ಎಸ್. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀವಿ? ನೆಕ್ಸ್ಟ್ ಏನ್ ಬೇಕು ಅಂದ್ರೆ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಬಂದಾಗ ನೆಟ್ ಪ್ರಾಫಿಟ್ ಬೇಕು. ಹೌದಾ? ಸೊ ನೆಟ್ ಪ್ರಾಫಿಟ್ ಬಿಫೋರ್ ಏನು ಅಂತ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ and extraordinary items. ನಾನು ಶಾರ್ಟ್ ದಲ್ಲಿ ಬರ್ದೇನ, ಪೂರ್ಣ ಬರೀರಿ. ಇನ್ಕಮ್ ಟ್ಯಾಕ್ಸ್ ಅಂಡ್ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್. ಓಕೆ, ಸೊ ನಮ್ಗೆ ಏನ್ ಬೇಕು? ಮೊದಲಿಗೆ ಇದರಲ್ಲಿ ಏನು ನೆಟ್ ಪ್ರಾಫಿಟ್ ಬೇಕಾಗಿದೆ, ಬಟ್ ಅದು ಯಾವಾಗಿಂದಾಗಿರ್ಬೇಕು? ಬಿಫೋರ್ ಇನ್ಕಮ್ ಟ್ಯಾಕ್ಸ್ ಅಂಡ್ ಎಕ್ಸ್ಟ್ರಾಆರ್ಡಿನರಿ ಐಟಮ್ಸ್. ಹಾಗಾದ್ರೆ ನೆಟ್ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾನೆ ನೋಡ್ರಿ. ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ. ಎಸ್, ನೋಟ್ ನಂಬರ್ ಎಷ್ಟಿದೆ? 2 ಅಂತ ಇದೆ ನೋಡ್ರಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆ ನೋಡ್ರಿ. ಎಲ್ಲ ನೋಟ್ಗಳನ್ನು ನೋಡ್ಬೇಕು, ಯಾಕಂದ್ರೆ ಡಿಟೇಲ್ಡ್ ಇನ್ಫಾರ್ಮೇಶನ್ ಅಲ್ಲೇ ಇರುತ್ತೆ. ಸೊ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾನೆ. ಲಾಸ್ಟ್ ಇಯರ್ ದಲ್ಲಿ ಎಷ್ಟಿತ್ತು? 60,240 ಇತ್ತು. ಆಮೇಲೆ ಪ್ರೆಸೆಂಟ್ ಇಯರ್ ಏನಾಗಿದೆ? 63,360 ಆಗಿದೆ. ಓಕೆ, ನೀವು 2 ರೀತಿಯನ್ನ ಬಿಡಿಸಬಹುದು. ಇಲ್ಲಿ ಪ್ರೆಸೆಂಟ್ ಇಯರ್ ಅನ್ನ ತೆಗೆದುಕೊಂಡು ಲಾಸ್ಟ್ ಗೆ ಹೋಗಿ ಲಾಸ್ಟ್ ಇಯರ್ ಏನಿತ್ತೋ ಓಪನಿಂಗ್ ಅಂತ ತಿಳ್ಕೊಂಡು ಅದನ್ನ ಲೆಸ್ ಮಾಡಬಹುದು. ಇಲ್ಲ ಅಂದ್ರೆ ಇಲ್ಲೇ ನಾವು ಏನ್ ಮಾಡ್ಬೋದು? ಅದರದ್ದು ಡಿಫರೆನ್ಸ್ ಅನ್ನ ಬರೆದು ಬಿಡ್ಬೋದು. ಓಕೆ, ಡಿಫರೆನ್ಸ್ ಅನ್ನ ಬರೆದು ಬಿಡ್ಬೋದು. ಏನು ಡಿಫರೆನ್ಸ್ ಅಂತ ಕೇಳಿದ್ರೆ ಇನ್ಕ್ರೀಸ್ ಇನ್ ಪ್ರಾಫಿಟ್ ದಲ್ಲಿ ಏನಾಗಿದೆ? ಹೆಚ್ಚಾಗಿದೆ, ಕಡಿಮೆ ಆಗಿದೆ? ಹೆಚ್ಚಾಗ್ಯದ. ಓಕೆ, ಸೊ ಅದನ್ನ ಇನ್ಕ್ರೀಸ್ ಇನ್ ಪ್ರಾಫಿಟ್ ಅಂತ ಬರಿಬಹುದು. ಸೊ ದಟ್ ಈಸ್ ಏನು? ಬ್ರಾಕೆಟ್ ನಲ್ಲಿ
ಇನ್ಕ್ರೀಸ್ ಇನ್ ಪ್ರಾಫಿಟ್ ಅಂತೀವಿ. ಸೊ ದಟ್ ಈಸ್ ಯಾವ ರೀತಿ ಅಂದ್ರೆ 63,000 ಎಷ್ಟಿದೆ ಅದು 63,360 ಇದೆಲ್ಲ. ಸೊ 63,360 ಮೈನಸ್ 60,240. ಸೊ ಡಿಫರೆನ್ಸ್ ಎಷ್ಟು ಬರುತ್ತೆ ಹೇಳ್ರಿ 3,120 ಇಸ್ ದ ಡಿಫರೆನ್ಸ್. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಸೊ ಇದು ಪಾಸಿಟಿವ್ ಸೈನ್ ಇನ್ಕ್ರೀಸ್ ಆಗಿದೆ, ಇಲ್ಲಿ ಪ್ಲಸ್ ಇರ್ಲಿ. ಎಸ್, ಸೊ ಸೈನ್ಸ್ ಗಳನ್ನ ತೆಗೆದುಕೊಳ್ಳೋಣ ಅಂದ್ರೆ ಲಾಸ್ಟ್ ನೀವು ಕನ್ಫ್ಯೂಸ್ ಆಗುದಿಲ್ಲ. ಸೊ ಪ್ಲಸ್ ದಲ್ಲಿ ತೆಗೆದುಕೊಂಡಿವಿ. ದೆನ್ ಆಫ್ಟರ್ ವರ್ಡ್ಸ್ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಆಡ್ ಏನ್ ಬೇಕು ಅಂತ ಕೇಳಿದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಥವಾ ಐಟಮ್ಸ್ ಅಂತ ಏನ್ ಅನ್ಬೇಕಿದ್ರಲ್ಲಿ ನಾನ್ ಆಪರೇಟಿಂಗ್ ಐಟಮ್ಸ್ ಅನ್ಬೇಕು. ಎಸ್, ಸೊ ನಾನ್ ಆಪರೇಟಿಂಗ್ ಐಟಮ್ಸ್ ಅಥವಾ ಇನ್ಕಮ್ಸ್ ಅಥವಾ ನಾನ್ ಕ್ಯಾಶ್ ಐಟಮ್ಸ್ ಗಳನ್ನ ಅಂತ ತೆಗೆದುಕೊಳ್ಬಹುದು. ಕೆಲವೊಂದಿಷ್ಟು ನಾನ್ ಕ್ಯಾಶ್ ಐಟಮ್ಸ್ ಗಳಿರ್ತಾವೆ, ನಾನ್ ಆಪರೇಟಿಂಗ್ ಗಳಿರ್ತಾವೆ. ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಆಡ್ ಮಾಡ್ಬೇಕು ವಾಪಸ್. ಯಾಕಂದ್ರೆ ಪಿ ಅಂಡ್ ಎಲ್ ಅಕೌಂಟ್ ದಲ್ಲಿ ಆಲ್ರೆಡಿ ಲೆಸ್ ಆಗಿರ್ತಾವು. ಉದಾಹರಣೆಗೆ ಏನು ಅಂತ ಕೇಳಿದ್ರೆ ಡೆಪ್ರಿಷಿಯೇಷನ್ ಆಗಿರ್ಬೋದು, ಗುಡ್ ವಿಲ್ ರಿಟರ್ನ್ ಅಪ್ ಅಂತ ಆಗಿರ್ಬೋದು, ಅಥವಾ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಆಗಿರ್ಬೋದು. ಇವುಗಳು ಏನಾಗಿರ್ತಾವ ಅಂದ್ರೆ ಆಲ್ರೆಡಿ ಲೆಸ್ ಆಗಿರ್ತವೆ. ನಾವು ವಾಪಸ್ ಅವುಗಳನ್ನ ಆಡ್ ಮಾಡ್ಬೇಕು. ಹಾಗಾದ್ರೆ ಅವುಗಳ ಪಕ್ಕದಲ್ಲಿ ಏನಾದ್ರು ಕೊಟ್ಟಿದ್ದಾನೆ ನೋಡ್ರಿ. ಎಸ್, ಗಿವನ್ ಏನೇನು ನಾನ್ ಆಪರೇಟಿಂಗ್ ದಲ್ಲಿ ಬಂದಾಗ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನೋಡ್ರಿ. ಮೊದಲಿಗೆ ಡಿವಿಡೆಂಡ್ ಪೇಡ್ ಅಂತ ಇದೆ ನೋಡ್ರಿ, ಐತಿ. ಎಸ್, ಡಿವಿಡೆಂಡ್ ಪೇಡ್ ಅಂತ ಇದೆ. ಡಿವಿಡೆಂಡ್ ಪೇಡ್ ಅಂದ್ರೆ ಇದು ಡಿವಿಡೆಂಡ್ ಕೊಟ್ಟಿದ್ದಾರೆ ಅಂದ್ರೆ ದಿಸ್ ಈಸ್ ಯಾವುದು ಅಂತ ಕೇಳಿದ್ರೆ ಈ ಟ್ರಾನ್ಸಾಕ್ಷನ್ ಫೈನಾನ್ಸಿಂಗ್ ಆಕ್ಟಿವಿಟಿ ಇದು, ಹೌದಾ. ಸೊ ಇದು ಆಪರೇಟಿಂಗ್ ಅಂತೂ ಅಲ್ಲ, ನಾನ್ ಆಪರೇಟಿಂಗ್ ಇದೆ, ಹೌದಾ. ಸೊ ಇದರಲ್ಲಿ ಏನಾಗಿರುತ್ತೆ ಡಿವಿಡೆಂಡ್ ಪೇಡ್ ಆದದ್ದು ಲೆಸ್ ಆಗಿರುತ್ತೆ ಆಲ್ರೆಡಿ, ಅದನ್ನು ವಾಪಸ್ ಆಡ್ ಮಾಡಬೇಕು. ಸೊ ಡಿವಿಡೆಂಡ್ ಪೇಡ್ ಮೊದಲಿಗೆ ಡಿವಿಡೆಂಡ್ ಪೇಡ್ ಅನ್ಬೇಕು. ಡಿವಿಡೆಂಡ್ ಪೇಡ್ ಎಷ್ಟಿದೆ 21,000 ಇದೆ. ಟೇಕ್ ದಟ್ ಇಂಟು ಇನ್ನರ್ ಕಾಲಮ್ 21,000. ದ ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ ಏನಿದೆ ಲ್ಯಾಂಡ್ ಪರ್ಚೇಸ್ ಇಡೋದೆ. ಲ್ಯಾಂಡ್ ಪರ್ಚೇಸ್ ಇಡೋದು ಸೆಕೆಂಡರಿ ಆಗತ್ತ, ಏನ್ ಕನ್ಸಿಡರ್ ಆಗೋದಿಲ್ಲ, ಬ್ಯಾಲೆನ್ಸ್ ಶೀಟ್ ಗೆ ಹೋಗಿರತ್ತ, ಮತ್ತೆ ಅದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಗತ್ತೆ. ಎಸ್, ಸೊ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಅಪ್ ಇದೆ ನೋಡ್ರಿ. ಯಾವ ಟ್ರಾನ್ಸಾಕ್ಷನ್ ಗಳಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲೆ ಎಫೆಕ್ಟ್ ಆಗಿರತ್ತೋ ಅವು ನಾನ್ ಆಪರೇಟಿಂಗ್ ಆಗಿದ್ರೆ ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಇಲ್ಲಿ ವಾಪಸ್ ಆಡ್ ಮಾಡ್ಕೋಬೇಕು. ಓಕೆ, ಸೊ ಇದು ಗುಡ್ ವಿಲ್ ರಿಟರ್ನ್ ಅಪ್ ಏನಾಗಿರತ್ತ ಅಂದ್ರೆ ಗುಡ್ ವಿಲ್ ದಲ್ಲಿ ಒಂದು ಲೆಸ್ ಆಗಿರತ್ತ, ಇನ್ನೊಂದು ಎಂಟ್ರಿ ಎಲ್ಲಿ ಆಗಿರತ್ತ ಪಿ ಅಂಡ್ ಎಲ್ ಅಕೌಂಟ್ ದಲ್ಲಿ ಆಗಿರತ್ತ. ಅಂದ್ರೆ ಸ್ಪೆಷಲಿ ಆ ಪ್ರಾಫಿಟ್ ದಲ್ಲಿ ಏನಾಗಿರುತ್ತೆ ಲೆಸ್ ಆಗಿರತ್ತ, ವಾಪಸ್ ಆಡ್ ಮಾಡ್ಕೊಳ್ತೀವಿ. ಸೊ ಗುಡ್ ವಿಲ್ ರಿಟರ್ನ್ ಅಪ್ ಎಷ್ಟು 30,000 ಆಯ್ತು. ಆಫ್ಟರ್ ವರ್ಡ್ಸ್ ನೆಕ್ಸ್ಟ್ ಏನಿದೆ ನೋಡ್ರಿ, ಏನಿದೆ ಡೆಬೆಂಚರ್ ರೆಡೀಮ್ಡ್ ಇದೆ. ಎಸ್, ದಟ್ ಈಸ್ ಅದು ಯಾವುದು ಅಂದ್ರೆ ಫೈನಾನ್ಸಿಯಲ್ ಆಕ್ಟಿವಿಟಿ ಆಗತ್ತ. ಇನ್ನೊಂದು ಅಲ್ಲಿ ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಇದೆ ಎಲ್ಲಿ ಅಂತ ಕೇಳಿದ್ರೆ ನೋಟ್ ನಂಬರ್ 8 ನೋಡ್ RDD ಇದೆ ನೋಡ್, RDD ಇದೆ. ಸೊ RDD ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್. ಸೊ ಲಾಸ್ಟ್ ಇಯರ್ ಎಷ್ಟಿತ್ತು 4,200 ಇತ್ತು. ಪ್ರೆಸೆಂಟ್ ಇಯರ್ ಎಷ್ಟಾಗ್ಯದ 4,800 ಆಗ್ಯದ. ಎಸ್, ಹಾಗಾದ್ರೆ ನನಗೆ ಹೇಳ್ರಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂದ್ರೆ ರಿಸರ್ವ್ ಅದರ ಹೆಸರೊಳಗಡೆ ಇದೆ, ಬಟ್ ದಟ್ ಈಸ್ ವಾಟ್ ದಿ ಕಂಪನೀಸ್ ಟೆಕ್ನಿಕ್ ಟು ಸೇವ್ ದಿ ಟ್ಯಾಕ್ಸ್, ಹೌದಾ. ಸೊ ಯಾವ್ದೋ ಒಂದು ಡೌಟ್ಫುಲ್ ಡೇಟ್ಸ್ ಅಂದ್ರೆ ಅನುಮಾನಾಸ್ಪದ ನಿಧಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಾಗಿ ಏನೋ ಒಂದಷ್ಟು ಅದು ಬರುದಿಲ್ಲ ಅಂತ ಇವರು ಕನ್ಸಿಡರೇಷನ್ ಮಾಡಿ ಬಿಟ್ಟಿದ್ದಾರೆ ಯಾರು ಫರ್ಮ್ದವರು, ಹೌದಾ. ಸೊ ಹಾಗಾದ್ರೆ ಬರುದಿಲ್ಲ ಅಂತ ಟ್ರೀಟ್ ಆದ್ರೆ ಅದು ಲಾಸ್ ಆಫ್ ಇನ್ಕಮ್, ಲಾಸ್, ಹೌದಾ. ಸೊ ಅದು ದಟ್ ಮೇ ಬಿ ಏನೋ ರಿಕವರ್ಡ್ ಆರ್ ನಾಟ್ ರಿಕವರ್ಡ್ ಫ್ರಮ್ ದಿ ಡೇಟರ್ಸ್, ಬಟ್ ದಟ್ ಈಸ್ ಸೆಕೆಂಡರಿ. ಇಲ್ಲಿ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅದು ಬರಬಹುದು ಬಿಡಬಹುದು, ಅದನ್ನ ಲಾಸ್ ಅಂತ ಏನ್ ಮಾಡ್ತಾರೆ ಟ್ರೀಟ್ ಮಾಡ್ತಾರೆ. ಕ್ಲಿಯರ್. ಸೊ ಲಾಸ್ ಅಂತ ಟ್ರೀಟ್ ಮಾಡಿದ್ರೆ ಆ ಲಾಸ್ ಇನ್ಕ್ರೀಸ್ ಆಗಿದೆನೋ ಡಿಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿದೆ. ಲಾಸ್ ಇನ್ಕ್ರೀಸ್ ಆದ್ರೆ
ಅಲ್ಟಿಮೇಟ್ಲಿ ಆ ಇನ್ಕ್ರೀಸ್ ಆದಂತ ಪಾರ್ಟ್ ಎದರ ಮೇಲೆ ಅಫೆಕ್ಟ್ ಆಗಿರತ್ತ, ಪಿ ಅಂಡ್ ಎಲ್ ಅಕೌಂಟ್ ಮೇಲೆ ಆಗಿರತ್ತ. ಸೊ ಅದು ಎಷ್ಟು ಇನ್ಕ್ರೀಸ್ ಆಗಿರತ್ತೋ ಅದನ್ನ ನಾವು ಪಿ ಅಂಡ್ ಎಲ್ ಅಕೌಂಟ್ ದಲ್ಲಿ ಡೆಬಿಟ್ ಸೈಡ್ ದಲ್ಲಿ ಹೋಗಿ ಬರ್ದಿರ್ತೀವಿ. ಹೌದಾ, ಡೆಬಿಟ್ ಸೈಡ್ ದಲ್ಲಿ ಬರ್ದಿರ್ತೀವಿ ಅಂದ್ರೆ ಆ ಪ್ರಾಫಿಟ್ ವ್ಯಾಲ್ಯೂ ಆಲ್ರೆಡಿ ಲೆಸ್ ಆಗಿರುತ್ತದು. ಹೌದಾ, ಸೊ ಆ ಪ್ರಾಫಿಟ್ ವ್ಯಾಲ್ಯೂ ಲೆಸ್ ಆಗಿರುತ್ತೆ ಅಂದ್ರೆ ನಾವು ಏನ್ ಮಾಡ್ಬೇಕು, ಅದನ್ನ ವಾಪಸ್ ಆಡ್ ಮಾಡ್ಕೊಳ್ಬೇಕು. ವಾಪಸ್ ಏನ್ ಮಾಡ್ಬೇಕು, ಆಡ್ ಮಾಡ್ಕೊಳ್ಬೇಕು. ಸೊ ಇನ್ಕ್ರೀಸ್ ಇನ್ ಆರ್ ಡಿ ಡಿ ಅನ್ಬೇಕು. ನೆಕ್ಸ್ಟ್ ಇದರಲ್ಲಿ ಏನ್ ಅನ್ಬೇಕು, ಸೊ ಇನ್ಕ್ರೀಸ್ ಇನ್ ಆರ್ ಡಿ ಡಿ, ಇನ್ಕ್ರೀಸ್ ಇನ್ ಆರ್ ಡಿ ಡಿ ಅನ್ಬೇಕು. ಸೊ ಇನ್ಕ್ರೀಸ್ ಇನ್ ಆರ್ ಡಿ ಡಿ ಏನಾಗ್ಯದ ನೋಡ್ರಿ, ಎಷ್ಟಿತ್ತು, 4200 ಇರೋದು 4800 ಆಗ್ಯದ. ಅಂದ್ರೆ 4800 ಮೈನಸ್ 4200 ಎಷ್ಟು, 600 ಅನ್ನ ತೆಗೆದುಕೊಳ್ಳಿ. ಕ್ಲಿಯರಾ? ಎಸ್. ಬೈ ದಿಸ್ ಏನದು ಅಂದ್ರೆ ಇವು ನಾನ್ ಆಪರೇಟಿಂಗ್ ಅಥವಾ ನಾನ್ ಕ್ಯಾಶ್ ಐಟಮ್ಸ್ ಗಳು ಕಂಪ್ಲೀಟ್ ಅದು. ಸೊ ಇವುಗಳನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ದಲ್ಲಿ ಬರ್ದ್ ಬಿಡ್ರಿ. ಎಷ್ಟಾಗತ್ತೆ ಇದು, 51,000 ಪ್ಲಸ್ ಮೈನಸ್ ಪ್ಲಸ್ 51,600. ಯಾಕಂದ್ರೆ ಇಲ್ಲಿ ಆಡ್ ಅಂತ ಬದಲು ಮಾಡಿದೀವಲ್ಲ, ಆಡ್ ಅಂದ್ರೆ ಪಾಸಿಟಿವ್ ಸೈನ್, ಪಾಸಿಟಿವ್ ಸೈನ್ ಮೀನ್ಸ್ ಟೇಕ್ ಪ್ಲಸ್. ಸೊ ಪ್ಲಸ್ 51,600 ಆಯ್ತು. ಸೊ ಆಡ್ ಮಾಡ್ರಿ, ಪ್ಲಸ್ ಎಷ್ಟಾಗತ್ತ, 54,720 54,720 ಆಯ್ತು. ಕಾನ್ಸೆಪ್ಟ್ ಕ್ಲಿಯರಾ? ಎಸ್ ಆರ್ ನೋ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಎಸ್. ದ ನೆಕ್ಸ್ಟ್, ಹಾಗಾದ್ರೆ ಇಷ್ಟು ಏನಾಯ್ತು ಅಂದ್ರೆ ಇಲ್ಲಿ ನಮಗೆ ಕ್ಯಾಶ್ ಬಂತಲ್ಲ, ಇದು ಎಷ್ಟು ಬಂತು, 54,720 ಬಂತಲ್ಲ. ಎಸ್. ಸೊ ದಿಸ್ ಕ್ಯಾಶ್ is called operating profit before working capital changes, or cash generated before working capital changes, or profit before working capital changes, or balance before working capital changes. ಸೊ ಇವುಗಳನ್ನ ನಾವು ಈ ರೀತಿ ಏನ್ ಮಾಡಬಹುದು, ಕರಿಬಹುದು. ಆಲ್ ಆರ್ ಸೇಮ್. ಓಕೆ, ಎಸ್. ದೆನ್ ಹಾಗಾದ್ರೆ ಇದಕ್ಕೆ ನಾವು ಏನನ್ನೋಣ, ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ಏನು, ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ನಾನು ಶಾರ್ಟ್ ದಲ್ಲಿ ಬರ್ದೇನ, ನೀವು ಪೂರ್ಣ ಬರೀರಿ. ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಬೇಕು. ಸೊ ಅದು ಎಷ್ಟು ಬಂತು ಅಂದ್ರೆ 54,720 ಬಂತು. ಆಫ್ಟರ್ ವರ್ಡ್ಸ್ ಇದರಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅಡ್ಜಸ್ಟ್ಮೆಂಟ್ ಗಳನ್ನ ತೆಗೆದುಕೊಳ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಫಾರ್ ದಿ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್, ಅಡ್ಜಸ್ಟ್ಮೆಂಟ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ changes, adjustments for working capital changes ಅಂತ ಬೇಕು. ಸೊ adjustments for working capital changes. ದೆನ್ ಇನ್ನ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಬೇಕಾದಾಗ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಏನ್ ಬರ್ತಾವ ಅಂತ ಹೇಳಿದ ನಾನು ನಿಮ್ಗೆ, ಒಂದು ಕರೆಂಟ್ ಅಸೆಟ್, ಇನ್ನೊಂದು ಕರೆಂಟ್ ಲೈಬಿಲಿಟಿ. ಓಕೆ, ಅವುಗಳ ಕುರಿತು ಏನ್ ಮಾಡ್ಬೇಕು, ಇನ್ಫಾರ್ಮೇಶನ್ ನೋಡ್ಬೇಕು ನಾವು. ಹಾಗಾದ್ರೆ ಕರೆಂಟ್ ಲೈಬಿಲಿಟೀಸ್ ಗಳು ಇನ್ಕ್ರೀಸ್ ಆದ್ರೆ ಏನಾಗ್ತವೆ, ಲಾಸ್ಟ್ ಕ್ಲಾಸ್ ದಲ್ಲಿ ಡಿಟೇಲ್ ಆಗಿ ಹೇಳಿದೆ ನಾನು. ಹೌದಾ? ಸೊ ಕರೆಂಟ್ ಅಸೆಟ್ಸ್ ಏನು, ಕರೆಂಟ್ ಅಸೆಟ್ಸ್ ಗಳು ಇನ್ಕ್ರೀಸ್ ಆದ್ರೆ ಕ್ಯಾಶ್ ಏನಾಯ್ತು, ಔಟ್ಫ್ಲೋ ಆಯ್ತು. ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಕ್ಯಾಶ್ ಇನ್ಫ್ಲೋ ಆಗತ್ತ. ಅಂಡ್ ವೈಸ್ ವರ್ಸ, ಕರೆಂಟ್ ಲೈಬಿಲಿಟಿ ಇನ್ಕ್ರೀಸ್ ಆದ್ರೆ ಕ್ಯಾಶ್ ಇನ್ಫ್ಲೋ ಆಯ್ತು, ಕರೆಂಟ್ ಲೈಬಿಲಿಟಿ ಡಿಕ್ರೀಸ್ ಆದ್ರೆ ಕ್ಯಾಶ್ ಔಟ್ಫ್ಲೋ ಆಯ್ತು. ಓಕೆ, ಸೊ ಇನ್ಫ್ಲೋ ಆದ್ರೆ ದಟ್ ಈಸ್ ಅ ಪಾಸಿಟಿವ್ ಸೈನ್, ಅದನ್ನ ಆಡ್ ಮಾಡಬೇಕು. ಔಟ್ಫ್ಲೋ ಆದ್ರೆ ನೆಗೆಟಿವ್ ಸೈನ್, ನಮ್ಮಿಂದ ಕ್ಯಾಶ್ ಹೊರಗೆ ಹೋಯ್ತು, ದೆನ್ ಅದನ್ನ ಮೈನಸ್ ಮಾಡ್ಬೇಕು. ಓಕೆ, ಹಾಗಾದ್ರೆ ಯಾವ ಇನ್ಕ್ರೀಸ್ ಆಗ್ತಾವ ಅದನ್ನ ಆಡ್ ಮಾಡಬೇಕು, ಯಾವ ಡಿಕ್ರೀಸ್ ಆಗ್ತಾವ ಅದನ್ನ ಲೆಸ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ ಅಲ್ಲಿ ಕೆಲವೊಂದಿಷ್ಟು ಕರೆಂಟ್ ಅಸೆಟ್ಸ್ ಗಳು, ಕರೆಂಟ್ ಲೈಬಿಲಿಟಿ ಕೊಟ್ಟಿದ್ದಾನೆ. ವಾಟ್ ಎವರ್ ದಟ್ ವಿಲ್ ಸಿ ಒನ್ ಬೈ ಒನ್. ಸೊ ಮೊದಲಿಗೆ ಆಡ್ ಅಂತ ಬೇಕು. ಆಡ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಇನ್ಕ್ರೀಸ್ ಇನ್ ಏನ್ ಬೇಕು, ಕರೆಂಟ್ ಲೈಬಿಲಿಟೀಸ್. ಯಾವ್ದಾದ್ರು ಇನ್ಕ್ರೀಸ್ ಆಗಿದ್ರೆ ಆಡ್ ಮಾಡಬೇಕು, ಇಲ್ಲ ಅಂದ್ರೆ ಸ್ಕಿಪ್ ಮಾಡೋಣ. ಎಸ್, ಹಾಗಾದ್ರೆ ಕರೆಂಟ್ ಲೈಬಿಲಿಟಿಗಳನ್ನ ಕುರಿತು ವರ್ಕಿಂಗ್ ನೋಟ್ಗಳು ಏನಾದ್ರು ಇದಾವ ನೋಡ್ರಿ. ಕರೆಂಟ್ ಲೈಬಿಲಿಟೀಸ್ ದಲ್ಲಿ ಒಂದು ಟ್ರೇಡ್ ಪೇಯಬಲ್ ಅಂತ ಇದೆ, ವರ್ಕಿಂಗ್ ನೋಟ್ ನಂಬರ್ 4. ಹೌದಾ? ಸೊ ನೋಟ್ ನಂಬರ್ 4 ಗೆ ಬರ್ರಿ. ಅಲ್ಲಿ ಟ್ರೇಡ್ ಪೇಯಬಲ್ ಅಂತ ಇದೆ.
ಟ್ರೇಡ್ ಪೇಬಲ್ ದಲ್ಲಿ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾನ, ಹೌದಾ? ಸೊ ಕರೆಂಟ್ ಲೈಬಿಲಿಟಿದಲ್ಲಿ ಒಂದೇ ಕೊಟ್ಬಿಟ್ಟಿದ್ದಾನ, ಏನು ಕರೆಂಟ್ ಕ್ರೆಡಿಟರ್ಸ್ ಇನ್ಕ್ರೀಸ್ ಆಗಿದೆಯೋ ಏನೋ ಡಿಕ್ರೀಸ್ ಆಗಿದೆಯೋ? ಇನ್ಕ್ರೀಸ್ ಆಗಿದೆ. ಪ್ರೆಸೆಂಟ್ ಇಯರ್ ಯಾವ್ದಂತ ಹೇಳಿದ್ದೆ ನಾನು ನಿಮ್ಗೆ, 2021. ಓಕೆ, ಅಂತ ಟ್ರೀಟ್ ಮಾಡಬೇಕು. ಆಮೇಲೆ 20 ಲಾಸ್ಟ್ ಇಯರ್, ಹೌದಾ? ಸೊ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿದೆ. 62,160 ಇದ್ದದ್ದು 71,040 ಆಗಿದೆ, ಹೌದಾ? ಸೊ ಹಾಗಾದ್ರೆ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಬರತ್ತ ಕ್ರೆಡಿಟರ್ಸ್ ಅನ್ರಿ, ಕ್ರೆಡಿಟರ್ಸ್. ಸೊ ಎಷ್ಟು? 71,040 ಮೈನಸ್ 62,160. ಸೊ ಮೈನಸ್ ಮಾಡ್ರಿ, ಎಷ್ಟು ಬಂತು ಡಿಫ್ರೆನ್ಸ್? 8,000. 8,880. ಎಸ್, 8,880 ಆಯ್ತು, ಹೌದಾ? ಎಸ್, ದಿಸ್ ಇಸ್ ಅಬೌಟ್ ದಿ ಕರೆಂಟ್ ಲೈಬಿಲಿಟಿ ಆಯ್ತು. ಹಾಗಾದ್ರೆ ಇನ್ನು ಕರೆಂಟ್ ಅಸೆಟ್ಸ್ ಅಲ್ಲಿ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಡಿಕ್ರೀಸ್ ಆದ್ರೆ ಕ್ಯಾಶ್ ಇನ್ಫ್ಲೋ ಆಗುತ್ತಾ, ಪಾಸಿಟಿವ್ ಆಗುತ್ತಾ ಸೈನ್. ಸೊ ಹೀಗಾಗಿ ಏನನ್ಬೇಕು ನೆಕ್ಸ್ಟ್? ಡಿಕ್ರೀಸ್ ಇನ್ ಏನ್ ಬೇಕು? ಕರೆಂಟ್ ಅಸೆಟ್. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮಾಡಬೇಕು. ಹಾಗಾದ್ರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದಾಗ ಕರೆಂಟ್ ಅಸೆಟ್ಸ್ ಬರಬೇಕು. ಕರೆಂಟ್ ಅಸೆಟ್ಸ್ ಅಲ್ಲಿ ಇನ್ವೆಂಟರೀಸ್ ಇದೆ, ಟ್ರೇಡ್ ರಿಸೀವಬಲ್ ಇದೆ, ಹೌದಾ? ಸೊ ಎರಡು ಇದಾವ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಅನ್ನ ತೆಗೆದುಕೊಳ್ಬಾರ್ದು. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಏನು ಅಂದ್ರೆ, ದಿಸ್ ಇಸ್ ನಾಟ್ ಕ್ಯಾಶ್ ಫ್ರಮ್ ದಿ ಆಪರೇಟಿಂಗ್ ಆಕ್ಟಿವಿಟಿ. ಓಕೆ, ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಓಕೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಒಂದು ಪಾರ್ಟ್ ಇದೆ. ಸೊ ಇಲ್ಲಿ ಬರೋದಿಲ್ಲ. ನಾವ್ ಏನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಲ್ಲ ಬಿಡಿಸ್ತೀವೋ ಲಾಸ್ಟ್ ಡಿಫರೆನ್ಸ್ ಏನಾಗಿರತ್ತೋ ಅದು ಕ್ಯಾಶ್ ಆಗಿರತ್ತೆ. ಓಕೆ, ಸೊ ಲಾಸ್ಟ್ ಇಯರ್ ಎಷ್ಟು ಕ್ಯಾಶ್ ಇತ್ತು, ಆಮೇಲೆ ಕ್ಯಾಶ್ ಅನ್ನ ಬಳಸಿದೀವಿ, ಈ ಸಲ ಕ್ಯಾಶ್ ಎಷ್ಟು ಉಳಿದದ ಅನ್ನುವಂಥದ್ದು ಲಾಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಸೊ ಹಾಗಾದ್ರೆ ಅಲ್ಲಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ಅನ್ನ ಬಿಡಬೇಕು. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ಅನ್ನ ಇಲ್ಲಿ ತೆಗೆದುಕೊಳ್ಳಬಾರದು. ಕ್ಲಿಯರಾ? ಎಸ್. ದ ನೆಕ್ಸ್ಟ್, ಹಾಗಾದ್ರೆ ಓನ್ಲಿ ಯಾವ ಉಳಿದು ಅಲ್ಲಿ? ಒಂದು ಇನ್ವೆಂಟರೀಸ್, ಟ್ರೇಡ್ ರಿಸೀವಬಲ್. ಸೊ ನೋಟ್ ನಂಬರ್ಗೆ ಬರ್ರಿ. ನೋಟ್ ನಂಬರ್ 7. ನೋಟ್ ನಂಬರ್ 7 ದಲ್ಲಿ ನೋಡ್ರಿ, ಇನ್ವೆಂಟರೀಸ್ ಕೊಟ್ಟಿದ್ದಾನ, ಸ್ಟಾಕ್ ಅತ್ತಿದೆ. ಸ್ಟಾಕ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ? ಡಿಕ್ರೀಸ್ ಆಗಿದೆ. ಓಕೆ, ಸೊ 2,95,200 ಇತ್ತು, 2,56,200 ಆಗಿದೆ, ಅಂದ್ರೆ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿದೆ ಅಂದ್ರೆ ಸೊ ಕ್ಯಾಶ್ ಇನ್ಫ್ಲೋ ಆಗಿದೆ. ಸೊ ಸ್ಟಾಕ್ ಏನಂತ ಎಷ್ಟು? 2,95,200 ಮೈನಸ್ 2 lakh ಎಷ್ಟು? 56,200. ಎಷ್ಟು ಬಂತು? 200. ಹಾಗಾದ್ರೆ ಡಿಫರೆನ್ಸ್ 39,000. ಎಸ್, ಸೊ 39,000 ಆಯ್ತು. 39,000. ದ ನೆಕ್ಸ್ಟ್ ಇನ್ನೊಂದು ಏನಿದೆ ನೋಡ್ರಿ, ಟ್ರೇಡ್ ರಿಸೀವಬಲ್ ಒಂದಿದೆಯಲ್ಲ, ಡೆಟರ್ಸ್. ಆ ಡೆಟರ್ಸ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದೆ ಅಂದ್ರ ಏನಾಗಿದೆ? ಕ್ಯಾಶ್ ಔಟ್ಫ್ಲೋ ಆಗ್ಯದ. ಓಕೆ, ಸೊ ಹೀಗಾಗಿ ಇಲ್ಲಿ ಬರೋದಿಲ್ಲ, ನೆಗೆಟಿವ್ ಸೈನ್ ಇದೆ. ಸೊ ಆಡ್ ಎಷ್ಟ? ಅದು ಒಂದು ಕ್ರೆಡಿಟರ್ಸ್ ಆಯ್ತು, ಒಂದು ಸ್ಟಾಕ್ ಆಯ್ತು. ಇವುಗಳನ್ನ ಆಡ್ ಮಾಡ್ರಿ, ಔಟರ್ ಕಾಲಮ್ ದಲ್ಲಿ ಬರೀರಿ. ಸೊ ಆಡ್ ಇದೆ, ಪಾಸಿಟಿವ್ ಸೈನ್ ಇದೆ. ಸೊ ಹಾಗಾದ್ರೆ ಪ್ಲಸ್ ಎಷ್ಟು ನೋಡ್ರಿ? 47,880, ಹೌದಾ? ಸೊ ಲೆಟರ್ ವರ್ಡ್ಸ್ ಇವುಗಳನ್ನ ಆಡ್ ಮಾಡಿಕೊಳ್ಬೇಕು. ಆಡ್ ಮಾಡ್ಕೋರಿ. ಎಷ್ಟಾಯ್ತು? ಪ್ಲಸ್ ಇದೆ ಅಂದ್ರೆ ಪ್ಲಸ್ ಸೈನ್ ಆಯ್ತು. ಆಫ್ಟರ್ ವರ್ಡ್ಸ್ ಇವೆರಡು ಟೋಟಲ್ ಮಾಡ್ರಿ. ಎಷ್ಟಾಗತ್ತ? 1,02,600 ಆಯ್ತು. ಕ್ಲಿಯರಾ? 1,02,600 ಆಯ್ತು. ಇನ್ನ ಇದ್ರೊಳಗಿಂದ ಏನ್ ಮಾಡ್ಬೇಕಂದ್ರೆ, ಕೆಲವೊಂದಿಷ್ಟು ಕ್ಯಾಶ್ ಔಟ್ಫ್ಲೋಸ್ ಗಳು ಇರ್ತಾವಲ್ಲ, ಅವತ್ತನ್ನು ಡಿಡಕ್ಟ್ ಮಾಡ್ಬೇಕು. ಸೊ ಲೆಸ್ ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂದಿರಲ್ಲ, ಅದರ ವೈಸ್ ವರ್ಸ ರಿವರ್ಸ್ ಆಗಬೇಕು. ಅಂದ್ರೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅನ್ಬೇಕು. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅನ್ಬೇಕು. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಸೊ ಹಾಗಾದ್ರೆ ಅದರಲ್ಲಿ ಏನೇನಾಗಿದಾವ್ ನೋಡ್ರಿ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂದಾಗ ಕರೆಂಟ್ ಲಯಬಿಲಿಟೀಸ್ ಬದಲು ಏನ್ ಕೊಟ್ಟಿದಾನ? ಓನ್ಲಿ ಏನ್ ಕೊಟ್ಟಿದ? ಕ್ರೆಡಿಟರ್ಸ್ ಅಷ್ಟೇ ಕೊಟ್ಟಿದ. ಕ್ರೆಡಿಟರ್ಸ್ ಏನಾಗಿತ್ತು? ಇನ್ಕ್ರೀಸ್ ಆಗಿತ್ತು, ತಗೊಂಡ್ಬಿಟ್ಟಿದ್ವಿ. ಅಂದ್ರೆ ಇದ್ರ ಬದಲು ಏನು ಕೊಟ್ಟಿಲ್ಲ, ಡ್ಯಾಶ್. ದ ನೆಕ್ಸ್ಟ್ ಹಾಗಾದ್ರೆ
ನೆಕ್ಸ್ಟ್ ಮೂವ್ ಆನ್ ಹೋಗೋಣ, ಕರೆಂಟ್ ಅಸೆಟ್ ಹೋಗೋಣ. ಸೊ ಹಾಗಾದ್ರೆ ಕರೆಂಟ್ ಅಸೆಟ್ ದಲ್ಲಿ ಏನಾಗಿರ್ಬೇಕು, ಇನ್ಕ್ರೀಸ್ ಆಗಿರಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂತ ಬೇಕು, ಹೌದಾ? ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಹಾಗಾದ್ರೆ ನೋಡಿ, ಕರೆಂಟ್ ಅಸೆಟ್ಸ್ ದಲ್ಲಿ ಇನ್ಕ್ರೀಸ್ ಆದ್ರೆ ಅದನ್ನ ಆಡ್ ಮಾಡ್ಬೇಕಲ್ಲ. ಸೊ ಕರೆಂಟ್ ಅಸೆಟ್ಸ್ ಯಾವ್ದಿದೆ, ಏನ್ ಕೊಟ್ಟಿದ್ದಾನ ಕರೆಂಟ್ ಅಸೆಟ್ಸ್ ಅಲ್ಲಿ? ಟ್ರೇಡ್ ರಿಶಿಯಬಲ್ ಇದೆ ನೋಡಿ, ಟ್ರೇಡ್ ರಿಶಿಯಬಲ್ ದಲ್ಲಿ ಡೆಟರ್ಸ್ ಇದೆ ನೋಡಿ. ಡೆಟರ್ಸ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿದೆ. 89,400 ಇದ್ದುದು 1,06,200 ಆಗಿದೆ, ಹೌದಾ? ಸೊ ಹಾಗಾದ್ರೆ ಸೊ ಟೇಕ್ ದಟ್ ಡೆಟರ್ಸ್. ಡೆಟರ್ಸ್ ಎಷ್ಟು? 1,06,200 ಮೈನಸ್ 89,400. ಸೊ 89,400 ಎಷ್ಟು ಮಾಡ್ರಿ, ಬ್ಯಾಲೆನ್ಸ್ ಎಷ್ಟು ಬಂತು? 16,800. ಸೊ ಒಂದೇ ಇದೆ, ಟೋಟಲ್ ಆಯ್ತು. ದೆನ್ ನೆಕ್ಸ್ಟ್ ಇಲ್ಲಿ ಲೆಸ್ ಇದೆ. ಲೆಸ್ ಅಂದ್ರೆ ನೆಗೆಟಿವ್ ಸೈನ್ ಪಾಸಿಟಿವ್ ಸೈನ್? ನೆಗೆಟಿವ್. ನೆಗೆಟಿವ್ ಮೀನ್ಸ್ ಪ್ಲಸ್ ಆರ್ ಮೈನಸ್? ಮೈನಸ್. ಮೈನಸ್ 16,800 ಆಯ್ತು. ಸೊ ಲೆಸ್ ಮಾಡ್ರಿ, ಅವಾಗ ಬರುತ್ತ ನಮ್ಗೆ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟಿ. ಇದು ಜಸ್ಟ್ ಕ್ಯಾಶ್ ಫ್ಲೋ ಬಂತು. ಆಪರೇಟಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿದಿಂದ ಎಷ್ಟು ಪ್ಲಸ್ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ರಿ. 85,800. ಎಸ್. ಸೊ ಪ್ಲಸ್ ಸೈನ್ ತಗೋಬೇಕು, ಮೈನಸ್ ತೆಗೆದುಕೊಳ್ಬೇಕು. ಪ್ಲಸ್ ತೆಗೆದುಕೊಳ್ಬೇಕು. ದೊಡ್ಡ ಸಂಖ್ಯೆ ಯಾವುದು? ಪ್ಲಸ್ ಇದೆ, ಪ್ಲಸ್ ಆಯ್ತು ಅಂದ್ರೆ ಕ್ಯಾಶ್ ಇನ್ಫ್ಲೋ ಆಯ್ತು. ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡ್ತೀವಿ. ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿದಾಗ ನಮಗೇನ್ ಸಿಗತ್ತೆ ಅಂದ್ರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಸಿಗತ್ತೆ. ಸೊ ಹಾಗಾದ್ರೆ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾನೇನು? ಟ್ಯಾಕ್ಸ್ ಕೊಟ್ಟಿದ್ದಾನ ಕ್ವಶನ್ ದಲ್ಲಿ? ನಾಟ್ ಗಿವನ್. ಎಲ್ಲಿ ಅಡ್ಜಸ್ಟ್ಮೆಂಟ್ ದಲ್ಲಿ ಕೊಟ್ಟಿರ್ತಾನೆ ಇನ್ಕಮ್ ಟ್ಯಾಕ್ಸ್ ಅಂತ ಏನಾದ್ರೂ ಕೊಟ್ಟಿದ್ದಾನೇನು? ನಾಟ್ ಗಿವನ್. ಓಕೆ. ಸೊ ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೋದು, ಎಕ್ಸ್ಟ್ರಾ ಪರ್ಪಸ್ ಇಲ್ಲಿ ಲೆಸ್ ಅಂತ ಮಾಡಿ ನಮ್ ಬ್ಯಾಲೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಸೊ ಲೆಸ್ ಏನು? ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡಬೇಕು. ಸೊ ಇನ್ಕಮ್ ಟ್ಯಾಕ್ಸ್ ಡ್ಯಾಶ್ ಇದೆ. ಸೊ ಕೊಟ್ಟಿಲ್ಲ, ಹಾಗಾದ್ರೆ ಏನ್ ಬರುತ್ತೆ ಇದು? ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟಿ. ಹಾಗಾದ್ರೆ ಇದು ಇನ್ಫ್ಲೋನ ಔಟ್ಫ್ಲೋ? ಇನ್ಫ್ಲೋ ಇದೆ, ಪ್ಲಸ್ ಸೈನ್ ಇದೆ ಅಲ್ಲ? ಪ್ಲಸ್ ಸೈನ್ ಮೀನ್ಸ್ ಇನ್ಫ್ಲೋ. ಪ್ಲಸ್ ಎಷ್ಟಾಯ್ತದು? 85,800. Why? Because there is no any income tax. Concept clear? Yes or no? Yes. ಹಾಗಾದ್ರೆ ಇದು ಯಾವ್ದಾಯ್ತು? ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಆಯ್ತು. ಆಫ್ಟರ್ ದಟ್ ಕಂಟಿನ್ಯೂ ಪೋರ್ಷನ್ ಹೋಗೋಣ. ಎಸ್. ನೆಕ್ಸ್ಟ್ ಏನು ಬೇಕು ನಮಗೆ? ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬೇಕು, ಆಮೇಲೆ ಫೈನಾನ್ಸಿಂಗ್ ಆಕ್ಟಿವಿಟಿ. ಎಸ್, ಲೆಟ್ಸ್ ಕಮ್ ಟು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇಲ್ಲಿ ಎ ಅಂತ ತಗೊಂಡಿವಿ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಬಿ ಅನ್ರಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಎಸ್. ಸೊ ಈ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆಕ್ಟಿವಿಟಿ ಗಳು ಏನು ಅಂತ ಕೇಳಿದ್ರೆ ಇದಕ್ಕಿಂತಲೂ ಈಸಿ ಆಗಿರ್ತದೆ. ಈ ಆಪರೇಟಿಂಗ್ ಆಕ್ಟಿವಿಟಿ ಇದೆಯಲ್ಲ, ಇದಕ್ಕಿಂತಲೂ ಈಸಿ. ಸೊ ಇನ್ವೆಸ್ಟಿಂಗ್ ಅಂದಾಗ ನಮ್ಗೆ ಕೆಲವೊಂದಿಷ್ಟು ಫಿಕ್ಸ್ಡ್ ಅಸೆಟ್ ಗಳು ಇರ್ತವೆ, ಅದರಲ್ಲಿ ಹೂಡಿಕೆ ಮಾಡಿರ್ತಾರೆ. ಅದು ಲ್ಯಾಂಡ್ ಆಗಿರಬಹುದು, ಬಿಲ್ಡಿಂಗ್ ಆಗಿರಬಹುದು, ಮಷಿನರಿ ಆಗಿರಬಹುದು, ಫರ್ನಿಚರ್, ವಾಟ್ ಎವರ್ ದಟ್.
ಓಕೆ, ಅವುಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಇನ್ಕ್ರೀಸ್ ಆಗಿದ್ರೆ ಅದೇನಾಗಿರತ್ತಂದ್ರೆ ಪರ್ಚೇಸ್ ಆಗಿರುತ್ತೆ. ಓಕೆ, ಅಂದ್ರೆ ಅಷ್ಟು ಎಕ್ಸ್ಟ್ರಾ ಆಗಿರುತ್ತೆ ಅಮೌಂಟ್. ಅವಾಗ ನಮ್ದು ಏನಾಗಿರುತ್ತೆ, ಕ್ಯಾಶ್ ಔಟ್ಫ್ಲೋ ಆಗಿರುತ್ತೆ. ಅದೇನಾದ್ರೂ ಡಿಕ್ರೀಸ್ ಆಗಿದ್ರೆ ಅದನ್ನ ಅಲ್ಲಿ ಮಾರಿರ್ತಾರೆ, ಅಥವಾ ಏನಾದ್ರೂ ಸೋಲ್ಡ್ ಅಂತ ಕೊಟ್ಟಿದ್ರೆ ನಮಗೆ ಕ್ಯಾಶ್ ಬಂದಿರುತ್ತೆ. ಸೊ ಹಾಗಾದ್ರೆ ಆ ರೀತಿ ಏನಾದ್ರೂ ಕೊಟ್ಟಿದ್ದಾನೇನು ನೋಡ್ಬೇಕು. ಸಿ, ಹಾಗಾದ್ರೆ ಕಮ್ ಟು ದಿ ಫಿಕ್ಸ್ಡ್ ಅಸೆಟ್. ಸೊ ಫಿಕ್ಸ್ಡ್ ಅಸೆಟ್ ಗೆ ಸಂಬಂಧಪಟ್ಟಂತೆ ಎಕ್ಸೆಪ್ಟ್ ದಿ ಗುಡ್ ವಿಲ್ ಅನ್ನ ಹೊರತುಪಡಿಸಿ ಅದು ಇಂಟಾಂಜಿಬಲ್ ಇದೆ, ಕ್ಯಾಶ್ ಫ್ಲೋ ಅದು ಯಾವುದು ಇರುವುದಿಲ್ಲ ಅದರದ್ದು. ನೆಕ್ಸ್ಟ್ ಟಾಂಜಿಬಲ್ ಗೆ ಬರ್ರಿ. ಟಾಂಜಿಬಲ್ ದಲ್ಲಿ ಒಂದೇ ಕೊಟ್ಬಿಟ್ಟಿದ ನೋಡ್ರಿ. ಟಾಂಜಿಬಲ್ ದಲ್ಲಿ ಯಾವುದು ಲ್ಯಾಂಡ್ ಅಂತ ಕೊಟ್ಟಿದೆ ನೋಡ್ರಿ. 1,20,000 ಇದ್ದದ್ದು 1,80,000 ಆಗಿದೆ. ಅಂದ್ರೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿದೆ ಅಂದ್ರೆ ಡ್ಯೂ ಟು ಪರ್ಚೇಸ್ ಆಗಿದೆ. ಹೌದಾ? ಡ್ಯೂ ಟು ಪರ್ಚೇಸ್ ಆಗಿದೆ ಅಂದ್ರೆ ಆ ಲ್ಯಾಂಡ್ ಪರ್ಚೇಸ್ ಏನಾಗತ್ತೆ, ನಮ್ಗೆ ಕ್ಯಾಶ್ ಔಟ್ಫ್ಲೋ ಆಗತ್ತೆ. ಎಸ್, ಲೆಟ್ಸ್ ಟೇಕ್ ಲ್ಯಾಂಡ್ ಪರ್ಚೇಸ್. ಲ್ಯಾಂಡ್ ಪರ್ಚೇಸ್ ಅಂತ ಬೇಕು. ಎಷ್ಟಿದೆ? 60,000 ಇದೆ. ಸೊ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಒಂದೇ ಇದೆ, ಹೌದಲ್ಲ? ಮತ್ತೇನಾದ್ರೂ ಫಿಕ್ಸ್ಡ್ ಅಸೆಟ್ಸ್ ಗಳಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದಾರೆ? ನೋ. ಹೌದಾ? ಓನ್ಲಿ ಲ್ಯಾಂಡ್ ಅಷ್ಟೇ ಕೊಟ್ಟಿದ್ದಾನೆ. ಲ್ಯಾಂಡ್ ಅಷ್ಟೇ ಇದೆ ಅಂದ್ರೆ ಅದನ್ನ ಔಟರ್ ಕಾಲಮ್ ದಲ್ಲಿ ತೆಗೆದುಕೊಳ್ಬೇಕು. ಹಾಗಾದ್ರೆ ನನಗೆ ಹೇಳ್ರಿ, ಕ್ಯಾಶ್ ಇನ್ಫ್ಲೋನೋ ಕ್ಯಾಶ್ ಔಟ್ಫ್ಲೋ? ಕ್ಯಾಶ್ ಔಟ್ಫ್ಲೋ. ಯಾಕಂದ್ರೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದೀವಿ ಅಂದ್ರೆ ಲ್ಯಾಂಡ್ ಬಂತು, ಏನ್ ಹೋಯ್ತು? ಕ್ಯಾಶ್ ಹೋಯ್ತು. ಸೊ ಹಾಗಾದ್ರೆ ನೆಗೆಟಿವ್ ಸೈನೋ ಪಾಸಿಟಿವ್ ಸೈನೋ? ನೆಗೆಟಿವ್ ಸೈನ್. ಅಂದ್ರೆ ಮೈನಸ್ ಆರ್ ಪ್ಲಸ್? ಮೈನಸ್ ಎಷ್ಟು? 60,000. -60,000. ಕ್ಲಿಯರಾ? ಎಸ್. ಸೊ -60,000 ಆಯ್ತು. ಇದನ್ನ ಈ -60,000 ಅನ್ನ ನಾವ್ ಏನ್ ಅನ್ಬಹುದು ಅಂತ ಕೇಳಿದ್ರೆ, ಕ್ಯಾಶ್ ಯೂಸ್ಡ್ ಇನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಓಕೆ, ಸೊ ಇದನ್ನ ನಾವ್ ಏನ್ ಅನ್ಬಹುದು, ಕ್ಯಾಶ್. ಇದನ್ನ ಅದೇ -60,000 ಅನ್ನ ನೆಕ್ಸ್ಟ್ ಲೈನ್ ದಲ್ಲಿ ತೆಗೆದುಕೊಳ್ಳೋಣ. ಸೊ ಇದು -60,000 ಆಗಿದೆಯಲ್ಲ? ಎಸ್. ಸೊ ಆ -60,000 ಅನ್ನ ಏನ್ ಅನ್ಬೇಕು, ಕ್ಯಾಶ್ ಯೂಸ್ಡ್ ಇನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಎಷ್ಟು? -60,000. ಕ್ಲಿಯರ್? ಯಾವುದು? ಈ 60,000 ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ? ಎಸ್ ಸರ್. ಎಸ್ ಸರ್. ನೋ? ಎಸ್. ದ ನೆಕ್ಸ್ಟ್ ಇನ್ನ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಯ್ತಾ? ಇನ್ಯಾವ್ದು ಬೇಕು? ಫೈನಾನ್ಸಿಂಗ್ ಆಕ್ಟಿವಿಟಿ ಬೇಕಾ? ಎಸ್. ಲೆಟ್ಸ್ ಟೇಕ್ ನಂಬರ್. ಎಷ್ಟು ಬೇಕು? ಸಿ. ಸೊ ಸಿ ಅಂತ ತೆಗೆದುಕೊಡ್ರಿ. ಏನ್ ಬೇಕು ಅಂತ ಕೇಳಿದ್ರೆ, ಕ್ಯಾಶ್ ಫ್ಲೋ ಫ್ರಾಮ್ ಯಾವುದು? ಫೈನಾನ್ಸಿಂಗ್ ಆಕ್ಟಿವಿಟಿ. ಫೈನಾನ್ಸಿಂಗ್ ಆಕ್ಟಿವಿಟಿದಿಂದ ಏನ್ ಬೇಕಂದ್ರೆ ಕ್ಯಾಶ್ ಫ್ಲೋ ಬೇಕಾ? ಎಸ್. ಸೊ ಕ್ಯಾಶ್ ಫ್ಲೋ ಬೇಕು ಅಂದ್ರೆ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಬಂದಾಗ ಫೈನಾನ್ಸ್ ರಿಲೇಟೆಡ್ ಆಕ್ಟಿವಿಟಿಗಳನ್ನ ನೋಡಬೇಕು. ಸೊ ಫೈನಾನ್ಸಿಯಲ್ ಸೆಕ್ಯೂರಿಟೀಸ್ ಗಳಾಗಿರ್ಬೇಕು. ಅದು ಶೇರ್ಸ್ ಆಗಿರ್ಬೋದು, ಶೇರ್ಸ್ ದಲ್ಲಿ ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಅಥವಾ ಡೆವೆಂಚರ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಗಳಾಗಿರ್ಬೋದು. ಕ್ಲಿಯರಾ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಥವಾ ಲೋನ್ ಫ್ರಮ್ ಬ್ಯಾಂಕ್. ಓಕೆ, ಸೊ ವಾಟ್ ಎವರ್ ದಟ್, ಇವುಗಳಿಗೆ ಸಂಬಂಧಪಟ್ಟದ್ದು ಏನು ಅಂತ ಕೇಳಿದ್ರೆ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ನಾವು ಅದನ್ನ ಟ್ರೀಟ್ ಮಾಡ್ತೀವಿ. ಓಕೆ, ಅಂದ್ರೆ ಆ ಫೈನಾನ್ಸಿಂಗ್ ಆಕ್ಟಿವಿಟಿಗಳಲ್ಲಿ ಏನ್ ಬರ್ತಾವ ಅಂದ್ರೆ ಫೈನಾನ್ಸಿಯಲ್ ಸೆಕ್ಯೂರಿಟೀಸ್ಗಳು, ಫೈನಾನ್ಸಿಯಲ್ ಅಸೆಟ್ಸ್ ಗಳಲ್ಲಿ ಏನೆಲ್ಲ ಇನ್ವೆಸ್ಟ್ಮೆಂಟ್ ಅದ ಮಾಡಿದ್ದಾರೆ, ಅಥವಾ ಫೈನಾನ್ಸಿಯಲ್ ಅಸೆಟ್ಸ್ ಗಳನ್ನ ಯಾವ ರೀತಿ ತೆಗೆದುಕೊಳ್ಳುವುದು ಮಾಡಿದ್ದಾರೆ, ಅವುಗಳಿಗೆ ಸಂಬಂಧಪಟ್ಟದ್ದು ಎಲ್ಲಾನು ಎಲ್ಲಿ ಬರ್ತಾವ ಅಂದ್ರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ದಲ್ಲಿ, ಕ್ಯಾಶ್ ಫ್ಲೋ ಫ್ರಮ್ ಯಾವುದು? ಫೈನಾನ್ಸಿಯಲ್ ಆಕ್ಟಿವಿಟಿದಲ್ಲಿ ಬರ್ತಾವೆ. ಓಕೆ, ಸೊ ಹಾಗಾದ್ರೆ ಒನ್ ಬೈ ಒನ್ ನೋಡ್ತಾ ಬರೋಣ. ಸೊ ಮೊದಲಿಗೆ ಎಲ್ಲಿ ಹೋಗ್ಬೇಕಂದ್ರೆ ನೋಟ್ ನಂಬರ್ 1 ಅಂತ ಬರಿ. ಮೊದಲಿಗೆ ಎಲ್ಲಿ ಬರಿ? ನೋಟ್ ನಂಬರ್ 1. ಅಲ್ಲಿ ಏನಿದೆ ನೋಡ್ರಿ, ಶೇರ್ ಕ್ಯಾಪಿಟಲ್ ಇದೆ. ಇದೆಯಲ್ಲ, ಯಾವ ಶೇರ್ ಕ್ಯಾಪಿಟಲ್ ಕೊಟ್ಟಿದೆ? ಶೇರ್ ಇದೆ ನೋಡ್ರಿ, ಇಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಇದೆ.
ಹೌದಾ? ಸೊ ಹಾಗಾದ್ರೆ ನನಗೆ ಹೇಳ್ರಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದೆ ಅಂದ್ರೆ ಇದರ ಅರ್ಥ ಹೊಸ ಇಕ್ವಿಟಿ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ದಾರೆ. ಓಕೆ, ಇಶ್ಯೂಡ್ ನ್ಯೂ ಇಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಓಕೆ, ಸೊ ಅಥವಾ ಇಕ್ವಿಟಿ ಶೇರ್ಸ್ ಇಶ್ಯೂಡ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಅದನ್ನ ಶಾರ್ಟ್ ನಾವು ಕ್ಯಾಪಿಟಲ್ ಅಂತ ತೆಗೆದುಕೊಂಡಾಗ ಇಶ್ಯೂಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಅನ್ಬೋದು. ಸೊ ಇಶ್ಯೂಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇಶ್ಯೂಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನು ನಾವು ಇಶ್ಯೂ ಮಾಡಿದಾಗ ನಮಗೇನ್ ಬರುತ್ತೆ? ಇದು ಇನ್ಕಮ್ ಬರುತ್ತೆ. ಸೊ ಇನ್ಕಮ್ ಬರುತ್ತಂದ್ರೆ ಎಷ್ಟು ನೋಡ್ರಿ, 4,20,000 ಇತ್ತು, ಅದೆಷ್ಟಾಗಿದೆ? 4,44,000 ಆಗಿದೆ. ಇನ್ಕ್ರೀಜೋ ಡಿಕ್ರೀಜೋ? ಇನ್ಕ್ರೀಸ್. ಎಷ್ಟು 24,000. ಸೊ 24,000 ಅನ್ನ ಇನ್ನರ್ ಕಾಲಮ್ ದಲ್ಲಿ ತೆಗೆದುಕೊಡ್ರಿ. ಹೌದಾ? ದೆನ್ ಆಫ್ಟರ್ ವರ್ಡ್ಸ್ ನೆಕ್ಸ್ಟ್ ಬರಿ. ನೆಕ್ಸ್ಟ್ ಏನಿದೆ ನೋಡ್ರಿ, ಅಲ್ಲಿ ನೋಟ್ ನಂಬರ್ 2 ಅಂತೂ ರಿಸರ್ವ್ಸ್ ಸರ್ಪ್ಲಸ್ ಆಗಿದೆ, P&L ಅಕೌಂಟ್ಗೆ ಹೋಯ್ತು. ಆಫ್ಟರ್ ವರ್ಡ್ಸ್ ನೋಟ್ ನಂಬರ್ 3 ನೋಡಿ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ. ಹೌದಾ? ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ದಲ್ಲಿ ಏನಿದೆ ನೋಡ್ರಿ, ಡೆಬೆಂಚರ್ ಇದೆ. ಹಾಗಾದ್ರೆ ಡೆಬೆಂಚರ್ ಎಷ್ಟಿತ್ತು ನೋಡ್ರಿ, 72,000 ಇತ್ತು, ಅದೆಷ್ಟಾಗಿದೆ? 36,000 ಆಗಿದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ? ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ನೋಡ್ರಿ? ಎಷ್ಟು? 36,000 ಡಿಕ್ರೀಸ್ ಆಗಿದೆ ನೋಡ್ರಿ. 36,000 ಡಿಕ್ರೀಸ್ ಆಗಿದೆ. ರೀಸನ್ ಏನು ಅಂತ ಕೇಳಿದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ದಲ್ಲಿ ಹೇಳಿದ ನೋಡಿ, ಡೆಬೆಂಚರ್ ರೆಡೀಮ್ಡ್ ಅಂತ ಕೊಟ್ಟಿದ ನೋಡಿ. ಡೆಬೆಂಚರ್ ರೆಡೀಮ್ಡ್ ಎಷ್ಟು? 36,000. ಇಟ್ಸ್ ಮೀನಿಂಗ್ ಇಸ್ ವಾಟ್? ರೆಡೀಮ್ಡ್ ಮೀನ್ಸ್ ರೀಪೇಡ್, ವಾಪಸ್ ಕೊಟ್ಟಾರ. ಸಾಲ ಪತ್ರದಿಂದ ಏನೋ ಒಂದು ಸಾಲ ಪತ್ರಗಳನ್ನ ಕೊಟ್ಟು ಸಾಲ ತಂದಿದ್ರಲ್ಲ, ಸೊ ಸಾಲ ಎಷ್ಟು ತಂದಿದ್ರು? 72,000. ಅದರಲ್ಲಿ 36,000 ಏನ್ ಮಾಡಿದ್ದಾರೆ? ರೆಡಿಮೇಡ್ ಮಾಡಿದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಇದ್ರೊಳಗೆ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಇದ್ರೊಳಗೆ ಏನ್ ಮಾಡ್ಬೇಕು? ಲೆಸ್. ಕ್ಯಾಶ್ ನಮ್ಗೆ ಹೊಸ ಶೇರ್ಸ್ ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ ದುಡ್ಡು ಬಂದಿತ್ತು. ಎಷ್ಟು ಬಂದಿತ್ತು ಅಂದ್ರೆ 24,000 ಎಕ್ಸ್ಟ್ರಾ ಬಂದಿತ್ತು. ಹೌದಾ? ಸೊ 24,000 ಹೆಂಗ್ ಬಂದಿತ್ತು ಅಂದ್ರೆ ಲಾಸ್ಟ್ ಇಯರ್ ಪ್ರೆಸೆಂಟ್ ಇಯರ್ ಗೆ ಕಂಪ್ಯಾರಿಸನ್ ಮಾಡಿವಿ. ಹೆಚ್ಚಾಗಿರೋ ಇನ್ಕ್ರೀಜ್ ಡಿಕ್ರೀಜ್ ನೋಡಿದೀವಿ. ಸೊ ಇನ್ಕ್ರೀಸ್ ಆಗಿತ್ತು ಅಂದ್ರೆ ಫ್ರೆಶ್ ಏನಾದ್ರೂ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿರ್ಬೇಕು, ಅಷ್ಟು ದುಡ್ಡು ಬಂದದ. ಆಫ್ಟರ್ ವರ್ಡ್ಸ್ ಡೆಬೆಂಚರ್ ಏನಾಗಿದೆ ಅಂದ್ರೆ ಡಿಕ್ರೀಸ್ ಆಗ್ಯದ. ಸೊ ಇದರ ಅರ್ಥ ಏನು? ಅಲ್ಲಿ ರೆಡಿಮೇಡ್ ಮಾಡ್ಯಾರ. ರೆಡಿಮೇಡ್ ಮೀನ್ಸ್ ವಾಟ್? ರೀಪೇ, ವಾಪಸ್ ಕೊಟ್ಟಿದ್ದಾರೆ. ಸೊ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ನೆಗೆಟಿವ್ ಸೈನ್, ಕ್ಯಾಶ್ ಔಟ್ಫ್ಲೋ ಆಗ್ಯದ, ಲೆಸ್ ಮಾಡ್ಬೇಕು. ಇದರಲ್ಲಿ ಲೆಸ್ ಡೆಬೆಂಚರ್ ರೆಡೀಮ್ಡ್. ಸೊ ರೆಡೀಮ್ಡ್ ಅನ್ಬೇಕು. ಸೊ ಇದು ಪಾಸಿಟಿವ್ ಸೈನ್ ಇದೆ, ಪ್ಲಸ್ ಆಯ್ತು. ಆಮೇಲೆ ಇದು ನೆಗೆಟಿವ್ ಸೈನ್ ಇದೆ, ಮೈನಸ್ ಎಷ್ಟು ನೋಡ್ರಿ? 36,000. ಸೊ 36,000. ಹಾಗಾದ್ರೆ ನೆಕ್ಸ್ಟ್ ಮತ್ತೇನಾದ್ರೂ ಕ್ಯಾಶ್ ಔಟ್ಫ್ಲೋ ಇದಾವ ನೋಡ್ರಿ. ಅಲ್ಲಿ ಡಿವಿಡೆಂಡ್ ಪೇಡ್ ಅಂತ ಇದೆ ನೋಡ್ರಿ. ಹೌದಾ? ಡಿವಿಡೆಂಡ್ ಪೇಡ್ ಎಷ್ಟಿದೆ? 21,000 ಇದೆ. ಸೊ ಡಿವಿಡೆಂಡ್ ಪೇಡ್ 21,000 ಇದೆ. ನೆಗೆಟಿವ್ ಸೈನೋ ಪಾಸಿಟಿವ್ ಸೈನೋ? ನೆಗೆಟಿವ್ ಸೈನ್ ಮೀನ್ಸ್, ಸೊ ಡಿವಿಡೆಂಡ್ ಪೇಡ್ ಅಂತ ತೆಗೆದುಕೊಡ್ರಿ. ಡಿವಿಡೆಂಡ್ ಪೇಡ್ ಎಷ್ಟು? -21,000. ಸೊ ಯಾವ ಸೈನ್ಗಳು ಜಾಸ್ತಿ ಇದಾವ? ಮೈನಸ್ ಸೈನ್. ಮೊದಲು ಏನ್ ಮಾಡ್ರಿ, ಇವು ಮೈನಸ್ ಪ್ಲಸ್ ಮಾಡ್ಕೋರಿ, ಆಮೇಲೆ ಅದ್ರೊಳಗೆ -24,000 ಲೆಸ್ ಮಾಡಿ. 50 ಯಾವುದು? 57,000 ಆಯ್ತಾ? 57 ಮೈನಸ್ ಮಾಡ್ರಿ. ಈಗ ಇದು ಪ್ಲಸ್ ಅದ ಅಂದ್ರೆ ರಿವರ್ಸ್ ಆಗ್ಬೇಕಾದ್ರ. ಸೊ -24,000 ಮಾಡಿ 33,000. ಯಾವ ಸೈನ್ ಇದು? ಮೈನಸ್ ಪ್ಲಸ್? -33,000. ಸೊ -33,000 ಆಯ್ತಾ? ಹೌದಾ? ಸೊ -33,000 ಆಯ್ತು. ಆಫ್ಟರ್ ವರ್ಡ್ಸ್ ಇಲ್ಲಿ ನಮ್ಮ ಬ್ಯಾಲೆನ್ಸ್ ಬಂದದಲ್ಲ, ಎಷ್ಟಿದೆ? 85,800 ಇದೆ.
ಸೊ 85,800 ಮೈನಸ್ 60,000 ಮಾಡ್ರಿ, ಮೈನಸ್ 33,000 ಮಾಡ್ರಿ. ಎಷ್ಟು ಬಂತು ನೋಡ್ರಿ? 7,000. ಹಾ, ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬಂತು ಅಂದ್ರೆ 7,200 ಬಂತ. ಸೊ 7,200 ಅಂದ್ರೆ ಕ್ಯಾಶ್ ಡಿಕ್ರೀಸ್ ಆಯ್ತು ಇನ್ಕ್ರೀಸ್ ಆಯ್ತು? ಕ್ಯಾಶ್ ಏನಾಗಿದೆ? ಇನ್ಕ್ರೀಸ್ ಡಿಕ್ರೀಸ್? ಡಿಕ್ರೀಸ್ ಆಯ್ತು. ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಇನ್ ಕ್ಯಾಶ್, ಡಿಕ್ರೀಸ್ ಇನ್ ಕ್ಯಾಶ್ ಎಷ್ಟಾಯ್ತು? 7,200. ಇದನ್ನ ನಾವು ಬರೆದು ತೋರಿಸಬಹುದು. ಓಪನಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? ಓಪನಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? ಓಪನಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟು ಕೊಟ್ಟಿದೆ ನೋಡ್ರಿ ಕ್ವಶನ್ ದಲ್ಲಿ? 54,000. ಸೊ 54,000 ಇದೆ. ಆಮೇಲೆ ನೆಕ್ಸ್ಟ್ ಕ್ಲೋಸಿಂಗ್ ನೋಟ್, ಕ್ಲೋಸಿಂಗ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? ಎಷ್ಟಿದೆ ನೋಡ್ರಿ? 56,000, 46,800 ಇದೆ. ಸೊ ಏನ್ ಮಾಡ್ರಿ, ಈ 54,000 ದಲ್ಲಿ ಮೈನಸ್ 46,800 ಮಾಡ್ರಿ, ನಮ್ಮ ಆನ್ಸರ್ 7,200 ಬರುತ್ತೆ. ಅಷ್ಟೇ ಬರ್ಬೇಕು. ಬಂದ್ರೆ ಸರಿ, ಇಲ್ಲ ಅಂದ್ರೆ ಬರುತ್ತೆ ಇಲ್ಲ ಚೆಕ್ ಮಾಡಿ. ಬರತ್ತ? ಎಸ್ ಆರ್ ನೋ? ಎಸ್. ಬೈ ದಿಸ್ ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮುಗಿತು. ಇದನ್ನ ಕ್ಲೋಸ್ ಮಾಡಿ. ಕಾನ್ಸೆಪ್ಟ್ ಕ್ಲಿಯರಾ? ಈಸಿ ಇದೆ ಡಿಫಿಕಲ್ಟ್ ಇದೆ? ಈಸಿ ಇದೆ, ಹೌದಾ? ಇಷ್ಟು ಕ್ಲಿಯರ್ ಆಯ್ತಲ್ಲ? ಇಸ್ ದರ್ ಎನಿ ಡೌಟ್ಸ್? ನೋ? ಎಸ್. ಥ್ಯಾಂಕ್ ಯು.